ಭಾಜಪದಿಂದ ಸರ್ಕಾರ ನಡೆ ಖಂಡಿಸಿ ಪ್ರತಿಭಟನೆ. ಸಿ.ಟಿ. ರವಿ ಅವರ ಬಂಧನ ಖಂಡನೀಯ. ಮಂಜುನಾಥ ನಾಡಗೌಡ. ವಿಧಾನಪರಿಷತ್ ಸದಸ್ಯ ಸಿ.ಟಿ. ರವಿಯವರನ್ನು ಕೂಡಲೇ ಬಿಡುಗಡೆ ಮಾಡಿ ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮುಂದಾಗಬೇಕು ಎಂದು ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕ ಮಂಜುನಾಥ ನಾಡಗೌಡ ಆಗ್ರಹಿಸಿದರು. ವಿಧಾನಪರಿಷತ್ ಸದಸ್ಯ ಸಿ.ಟಿ. ರವಿಯವರ ಅಕ್ರಮ ಬಂಧನ ಮಾಡಿದ ಪ್ರಕರಣ ಹಿನ್ನೆಲೆ ಭಾಜಪದಿಂದ ಶುಕ್ರವಾರದಂದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ವೀರಭದ್ರಪ್ಪ ವೃತ್ತದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆ ಮತ್ತು ಮನವಿಯನ್ನು ಸಲ್ಲಿಸಲಾಯಿತು. ಬೆಳಗಾವಿಯ ಸುವರ್ಣಸೌಧದ ಮೇಲ್ಮನೆಯಲ್ಲಿ ಆಕ್ಷೇಪ ಪದ ಬಳಕೆ ಆರೋಪದ ಅಡಿಯಲ್ಲಿ ವಿಧಾನಪರಿಷತ್ ಸದಸ್ಯ ಸಿ.ಟಿ. ರವಿಯವರನ್ನು ಅಕ್ರಮವಾಗಿ ಬಂಧಿಸಲಾಗಿದೆ. ಸದನದ ಕಲಾಪ ಮುಂದೂಡಿದ ಸಮಯದಲ್ಲಿ ನಡೆದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯಕ ಸೇರಿದಂತೆ ಅವರ ಬೆಂಬಲಿಗರಿಂದ ಹಲ್ಲೆ ಮಾಡಲಾಗಿದ್ದು, ಇದು ಖಂಡನೀಯ ಆರೋಪವಾಗಿದೆ ಎಂದರು. ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿಯೇ ಚುನಾಯಿತ ಸರ್ಕಾರ ಭಾರತದ ಸಂವಿಧಾನಕ್ಕೆ ಘೋರ ಅಪರಾಧವೆಸಗಿದೆ. ರಾತ್ರಿ ಇಡೀ ಒಬ್ಬ ಚುನಾಯಿತ ವಿಧಾನ ಪರಿಷತ್ ಸದಸ್ಯರನ್ನು 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದಾರೆ. ಹಾಗೂ ಪೊಲೀಸ್ ವಶದಲ್ಲಿರುವ ಸಿ.ಟಿ. ರವಿಯರ ಹಣೆಗೆ ರಕ್ತ ಬಂದ ಗಾಯವಾಗಿದೆ. ಸದನದಲ್ಲಿ ನಡೆದ ಪ್ರಕರಣದಲ್ಲಿ ನಾನು ಯಾವುದೇ ಆಕ್ಷೇಪಾರ್ಹ ಪದ ಬಳಕೆ ಮಾಡಿಲ್ಲವೆಂದು ಸಿ.ಟಿ. ರವಿಯವರು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ ಮೇಲೆ ಈ ಪ್ರಕರಣ ವಿಧಾನಪರಿಷತ್ತಿನ ಮುಖ್ಯಪಾಲಕ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರ ಮುಂದೆ ಹೋಗಿದೆ. ನಂತರ ಸಭಾಪತಿಗಳು ಇಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಣೆ ಮಾಡಿ ಸದನದಲ್ಲಿ ತಮಗೆ ಒದಗಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಸಿ.ಟಿ. ರವಿಯವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವುದು ನನಗೆ ಕೇಳಿಸಿಲ್ಲವೆಂದು ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ ಎಂದು ಹೇಳಿದ್ದಾರೆ. ಹಲ್ಲೆ ಖಂಡಿಸಿ ವಿಧಾನಸೌಧ ಮೆಟ್ಟಿಲ ಮೇಲೆ ಧರಣಿಗೆ ಕುಳಿತಿದ್ದ ರವಿಯವರನ್ನು ಪೊಲೀಸರು ಸದನದ ಮುಖ್ಯಪಾಲಕರಾದ ಸಭಾಪತಿಗಳ ಗಮನಕ್ಕೆ ತರದೆ ಅವರನ್ನು ಎತ್ತಿಹಾಕಿಕೊಂಡು ಹೋಗಿ ರಾತ್ರಿಯಿಡೀ 3 ಜಿಲ್ಲೆಗಳನ್ನು ಸುತ್ತಾಡಿಸಿರುವುದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಅವರಿಗೆ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಕಲಂ 75 ಹಾಗೂ 79 ರನ್ವಯ ಹಾಕಲಾಗಿರುವ ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳನ್ನು ವಿಚಾರಣೆಗೆ ಕರೆಯಬಹುದೇ ವಿನಃ ಬಂಧನ ಮಾಡುವಂತಿಲ್ಲ. ಒಂದು ವೇಳೆ ಬಂಧಿಸಬೇಕಾದರೆ ಮುಂಚಿತವಾಗಿ ಅವರಿಗೆ ನೋಟಿಸ್ ನೀಡಬೇಕು. ಇದು ಯಾವುದನ್ನು ಪೊಲೀಸ್ ಇಲಾಖೆ ಮಾಡಿಲ್ಲ. ಇದು ಘೋರ ಅಪರಾಧವಾಗಿದೆ ಎಂದು ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕ ಮಂಜುನಾಥ ನಾಡಗೌಡ ಆಗ್ರಹಿಸಿದರು. ನಂತರದಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕಾಧ್ಯಕ್ಷ ಮಾರುತಿ ಗಾವರಾಳ ಮಾತನಾಡಿ, ಕರ್ನಾಟಕದಲ್ಲಿ ವಿಪಕ್ಷಗಳನ್ನು ಸೆದೆಬಡಿಯಲು ತುರ್ತು ಪರಿಸ್ಥಿತಿ ಘೋಷಿಸಿದಂತಿದೆ ಹಾಗೂ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಇಂತಹ ಕಾರ್ಯಗಳನ್ನು ಮಾಡುತ್ತಿದೆ. ಇದರಿಂದ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿಯವರ ಜೀವ ಅಪಾಯದಲ್ಲಿದೆ. ಕಾರಣ ತಾವುಗಳು ಈ ಪ್ರಕರಣದಲ್ಲಿ ಮಧ್ಯೆ ಪ್ರವೇಶಿಸಿ ಈ ಕೂಡಲೇ ಸಿ.ಟಿ. ರವಿಯವರನ್ನು ಬಿಡುಗಡೆ ಮಾಡಿಸಿ ಇಂತಹ ದುಷ್ಕೃತ್ಯ ಎಸಗಿದ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಆಗ್ರಹಿಸಿದರು. ನಂತರದಲ್ಲಿ ಶಿವಕುಮಾರ ನಾಗಲಾಪುರಮಠ, ಅಮರೇಶ ಹುಬ್ಬಳ್ಳಿ ಮಾತನಾಡಿದರು. ಕುಕನೂರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಶಿರಸ್ತೆದಾರರಾದ ಸುರೇಶ ಬಾಲೆಹೊಸೂರು ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ.ಕೆ. ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ ಗೌರ, ಸಿದ್ದು ಉಳ್ಳಾಗಡ್ಡಿ, ಹನುಮಂತಪ್ಪ ಹಂಪನಾಳ, ಸಿದ್ದು ವಾಲ್ಮೀಕಿ, ಬಸವರಾಜ ಹಾಳಕೇರಿ, ಮಲ್ಲು ಚೌಧರಿ, ಮಹಾಂತೇಶ ಹೂಗಾರ, ಬಾಲರಾಜ ಗಾಳಿ, ನಾಗರಾಜ ವೆಂಕಟಾಪುರ, ಕನಕಪ್ಪ ಬ್ಯಾಡರ್, ಶರಣಪ್ಪ ಚಂಡೂರ್, ಮಲ್ಲಿಕಾರ್ಜುನ ಗೊರ್ಲೆಕೊಪ್ಪ, ಪ್ರಕಾಶ ತಹಶೀಲ್ದಾರ, ಮಹೇಶ ಸೇರಿದಂತೆ ಇನ್ನಿತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನಾವು ಕೆಲಸ ಮಾಡ್ತೇವೆ. ಇವತ್ತು ಇನ್ನೊಂದು ವಿಚಾರವನ್ನು ಕೂಡ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಪಾರ್ಲಿಮೆಂಟ್ ಒಳಗೆ ನಮ್ಮ ಒಂದು ಬಿಜೆಪಿಯ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಾರಂಗಿ ಅವರಿಗೆ ಡೈರೆಕ್ಟ್ ಆಗಿ ಗುಂಡಾವರ್ತನೆ ಮೇಲೆ ಟಿಕ್ಕಿ ಹೊಡೆದು ಏನು ರಾಹುಲ್ ಗಾಂಧಿ ಅವರು ಬೀಸಿ ಅವರಿಗೆ ತಲೆಗೆ ರಕ್ತ ಬರುವಂತಾಗ ಇವತ್ತು ಗೂಂಡಾಗಿರಿ ಮಾಡಿರ್ತಕ್ಕಂಥದ್ದು ಇವತ್ತು ಮಾಧ್ಯಮದವರು ನಾವು ನೋಡ್ತಾ ಇದ್ದೀವಿ. ಇವತ್ತು ಒಬ್ಬ ದಲಿತ ಮಹಿಳಾ ಒಂದು ಸಂಸದಿಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಭಂಗಿಯೊಳಗೆ ನಿಂತುಕೊಂಡು ಸನ್ನೆ ಮಾಡಿರ್ತಕ್ಕಂಥದ್ದು ಇವತ್ತು ಮಾಧ್ಯಮದೊಳಗೆ ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಒಂದು ನೈತಿಕತೆ ಏನು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಇವತ್ತು ಅಂಬೇಡ್ಕರ್ ಅವರು ಸತ್ತಾಗ ಅವರ ಒಂದು ಮರಣೋತ್ತರ ಒಂದು ವಿಚಾರಗಳನ್ನು ಮಾಡೋದಕ್ಕೆ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ, ಅವರಿಗೆ ಹೋಗೋದಕ್ಕೆ ಫ್ಲೈಟ್ ಚಾರ್ಜ್ ಕೊಡಲಿಲ್ಲ. ಆ್ಯಂಡ್ 1991 ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು ವಿ.ಪಿ. ಸಿಂಗ್ ಸರ್ಕಾರನೇ ಹೊರತು. ಆದರೆ ಎಷ್ಟೊಂದು ಗುಂಡಾವರ್ತನೆಯನ್ನ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ವರ್ತಿಸಿದೆ ಅಂದ್ರೆ ಮೊನ್ನೆ ಪಂಚಮಶಾಲಿ ಹೋರಾಟ ನಡೆಯುವಾಗ ಎಲ್ಲ ಪಂಚಮಶಾಲಿ ಎಲ್ಲ ಹೋರಾಟಗಾರರ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿ ಎಲ್ಲ ರಕ್ತವಿಧಾನ ಮಾಡಿದ್ರು. ಹೀಗೆ ಸಿ.ಟಿ. ರವಿ ಅವರು ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅವರು ಒಬ್ಬರನ್ನ ಬಂಧಿಸ್ತಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದು ಗುಂಡಾವರ್ತನೆಗೆ ಮಿತಿ ಇಲ್ಲ.
ಅದಕ್ಕೆ ಅವ್ರಿಗೆ ಪಾಪದ ಕೂಡ ತುಂಬಿದೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಷಣ ಶಿಕ್ಷೆಯನ್ನು ಕೊಡಿಸಬೇಕು. ಕಾಂಗ್ರೆಸ್ ಸರ್ಕಾರ ಅವರು ಬಂಧಿಸಿದ್ದಕ್ಕೆ ಅವ್ರನ್ನ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಅವರು ಕ್ಷಮೆ ಯಾಚಿಸಬೇಕಂತ ಹೇಳಿ ಇಲ್ಲಿ ಇವತ್ತು ಬಡವರ ಮೇಲೆ ಒಂದು ಇನ್ನೂ ಹೆಚ್ಚಿನ ಒಂದು ದೌರ್ಜನ್ಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಮುಂದಿನ ದಿನಮಾನಗಳಲ್ಲಿ ಒಂದು ಸರ್ಕಾರವನ್ನು ಎತ್ತಿ ಎಸೆಯುವ ಮೂಲಕ ನಾವು ಜನರಿಗೆ ಒಳ್ಳೆಯ ಒಂದು ಸಹಾಯ ಸರ್ಕಾರವನ್ನು ನಾವು ಮಾಡ್ತೇವೆ. ಇವತ್ತೊಂದು ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಜನರಿಗೆ ದಾರಿ ತಪ್ಪಿಸುವ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲರೂ ಇದನ್ನು ಖಂಡಿಸಿ ಇವತ್ತು ಸಿಟಿ